ಇಲ್ಲಿಗೆ ನಚ್ಚಿ ನಾನು ಇವಾಗ ಪಟಾಕಿ ಹಚ್ತೀನಿ. ನಾನು ಹಚ್ಚಿ ಆದಮೇಲೆ ನೀವು ಬರಬೇಕು, ಓಕೆನಾ? ಎಲ್ಲ ಸಖತ್ತಾಗಿ ಇತ್ತು, ಆದರೆ ಒಂದು ಮಿಸ್ಟೇಕ್ ಆಗಿ ಹೋಯಿತು ಅತ್ತಿಗೆ. ನಾನು ಪಟಾಕಿ ಹಚ್ಚಿ ಮುಗಿದ್ಮೇಲೆ ಬನ್ನಿ ಅಂತ ಹೇಳಿದ್ದೆ, ನೀವು ಮಧ್ಯದಲ್ಲೇ ಬಂದ್ಬಿಟ್ರಿ. ಆಗ ಸಂಗೀತ, ಸಾಕು ಸುಮ್ಮನಿರೋ, ಯಾವಾಗಲೂ ಒಳ್ಳೆ ಸಣ್ಣ ಮಗು ಥರ ಆಡ್ತಾನೆ, ಸುಮ್ಮನೆ ನಿಂತ್ಕೊಳ್ಳೋ. ಎಲ್ಲಿ ಭೂಮಿ, ತಿರುಗು. ಭೂಮಿ, ನೀನು ಈ ಬಟ್ಟೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀಯಾ ಗೊತ್ತಾ? ಗೊಂಬೆ ಗೊಂಬೆ ಥರ ಕಾಣಿಸ್ತಾ ಇದೀಯಾ. ಈ ಟೋಪಿ ಅಂತೂ ನಿನಗೆ ಹೇಳಿ ಮಾಡಿಸಿದ ಹಾಗೆ ಇದೆ, ನನ್ನ ದೃಷ್ಟಿನೇ ಆಗಿಬಿಡುತ್ತೆ. ಅಮ್ಮ, ಅದು ಟೋಪಿ ಅಲ್ಲಮ್ಮ, ಪೊಲೀಸ್ ಕ್ಯಾಪ್ ಅಂತಾರೆ ಅದಕ್ಕೆ. ಅಮೇರಿಕಾ ತುಂಡು, ಇಂಗ್ಲೀಷ್ ಕ್ಯಾಪ್ನ ಕನ್ನಡದಲ್ಲಿ ಟೋಪಿ ಅಂತಾನೆ ಹೇಳೋದು. ಬಂದ್ಬಿಟ್ಟ ನನಗೆ ಹೇಳ್ಕೊಡೋಕೆ, ಸುಮ್ಮನೆ ನಿಂತ್ಕೊಳ್ಳೋ. ಆಗ ಭಾಗ್ಯಮ್ಮ, ಅಂತೂ ನೀನು ಆಸೆ ಪಟ್ಟ ಹಾಗೆ ಪೊಲೀಸ್ ಆಗ್ಬಿಟ್ಟೆ ನೀನು. ಅಮ್ಮ ಹೇಗಿದೀಯಾ ಅಮ್ಮ, ಚೆನ್ನಾಗಿದೀಯಾ? ನನಗೇನು ಭೂಮಿ, ನಾನು ತುಂಬ ಚೆನ್ನಾಗಿದ್ದೀನಿ. ದೇವ್ರಂತ ಅಳಿಯಂದ್ರು, ಚಿನ್ನದಂತ ಕುಟುಂಬ, ಅರಮನೆ ಅಂತ ಮನೆ, ಒಳ್ಳೆ ಕುಚೇಲನ ಪಾಲಿಗೆ ಕೃಷ್ಣ ಪರಮಾತ್ಮನೇ ಸಿಕ್ಕ ಹಾಗೆ ಆಗಿದೆ. ನಾನು ಆಯಸ್ಫೂರ್ತಿಯಲ್ಲಿ ಜೈಲಲ್ಲೇ ಕಳೆದು ಬಿಡ್ತೀನೋ, ನಿಮ್ಮನ್ನೆಲ್ಲ ನೋಡೋಕೆ ಆಗುತ್ತೋ ಇಲ್ವೋ ಅಂತ ಕೊರಗ್ತಾ ಇದ್ದೆ ಕಣೆ. ಆದರೆ ಅಳಿಯಂದ್ರು ಹರಸಾಹಸ ಪಟ್ಟು ನನ್ನನ್ನು ನಿರಪರಾಧಿಯನ್ನಾಗಿ ಸಾಬೀತುಪಡಿಸ್ಬಿಟ್ರು. ಆಗ ಭೂಮಿ, ಅಜ್ಜಿ ಆಶೀರ್ವಾದ ಮಾಡಿ. ಚೆನ್ನಾಗಿರಮ್ಮ, ಚೆನ್ನಾಗಿದ್ದೀರಾ ನೀವು? ನಿನ್ನೆವರೆಗೂ ಚೆನ್ನಾಗಿ ಇರಲಿಲ್ಲ, ಇವತ್ತು ನಿನ್ನನ್ನು ನೋಡಿ ಕುಣಿಬೇಕು ಅಂತ ಅನಿಸ್ತಾ ಇದೆ. ಶಾರದಮ್ಮ ಆಗ ನಚ್ಚಿ, ಓ ಹಲೋ ಮೇಡಮ್, ಕಟೋರ್ ಥರ ಇಲ್ಲೇ ನಿಂತ್ಕೊಂಡಿದ್ದೀನಿ, ನನ್ನನ್ನು ಬಿಟ್ಟು ಆ ಸೈಡು ಹೋಗ್ತಾ ಇದ್ದೀರಲ್ಲ, ಏನು ಇಷ್ಟು ಬೇಗ ನನ್ನ ಮರ್ತು ಹೋದ್ರಾ? ಮೈದು, ನನ್ನನ್ನು ನಾನು ಮರ್ತರು, ನಿನ್ನನ್ನಂತೂ ಮರೆಯೋಲ್ಲ. ಸೋ ಸ್ವೀಟ್ ಅತ್ತಿಗೆ. ಮ್ಯಾಮ್. ಅಂಜು ಹೇಗಿದೀಯಾ? ಅಂಜು, ನಾನು ಚೆನ್ನಾಗಿದ್ದೀನಿ ಅಕ್ಕ, ನೀನು ಹೇಗಿದೀಯಾ? ಚೆನ್ನಾಗಿದ್ದೀನಿ ಸಾಹೇಬ್ರೆ, ನೀವು ಕೊಟ್ಟ ಮಾತನ್ನ ಉಳಿಸ್ಕೊಂಡು ಬಿಟ್ರಿ ಸಾಹೇಬ್ರೆ. ನನ್ನ ಅಮ್ಮನ್ನ ವಾಪಸ್ ನನ್ನ ಹತ್ರ ಕರ್ಕೊಂಡು ಬಂದ್ಬಿಟ್ರಿ, ತುಂಬ ಥ್ಯಾಂಕ್ಸ್ ಸಾಹೇಬ್ರೆ, ತುಂಬ ಥ್ಯಾಂಕ್ಸ್. ಆಗ ಅಜಿತ್, ಇದರಲ್ಲಿ ಥ್ಯಾಂಕ್ಸ್ ಹೇಳುವಂಥದ್ದು ಏನು ಇದೆ? ನಿಮ್ಮ ತಾಯಿ ನಿಜಕ್ಕೂ ನಿರಪರಾಧಿ ಆಗಿತ್ತು ಅಂದರೆ ನಾನು ಅವರನ್ನು ಜೈಲಿಂದ ಹೊರಗಡೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ, ಹೊರಗಡೆ ಕರ್ಕೊಂಡು ಬಂದೆ ಅಷ್ಟೇ. ಆಗ ರಾಮ್, ಕಂಗ್ರ್ಯಾಚುಲೇಷನ್ಸ್ ಭೂಮಿ, ಮನೆಯಿಂದ ಹೋಗಿದ್ದ ಬೆಳಕು ಮತ್ತೆ ವಾಪಸ್ ಮನೆಗೆ ಬಂದ ಹಾಗೆ ಆಯಿತು. ನಿನ್ನನ್ನು ನೋಡಿದ ಮೇಲೆ ಸಮಾಧಾನ ಆಯಿತು ಮಗಳೇ ನನಗೆ. ಸತ್ಯನಾ ಇಲ್ಲಿ ಅಂತಾರೆ. ಆಗ ಸತ್ಯನಾ ಅಲ್ಲಿಂದ ಫೋನ್ ಕಾಲ್ ಬಂತು ಅಂತ ಹೋಗ್ತಾರೆ. ಆಗ ಸಂಗೀತ, ಸರಿ ಎಲ್ಲರೂ ಭೂಮಿನ ಮಾತಾಡಿಸಿದ್ದು ಆಯ್ತಲ್ಲ, ಈಗ ಒಳಗಡೆ ಹೋಗೋಣ, ಸರಿ ನಡೀರಿ. ಆಗ ಅಜಿತ್, ಅಮ್ಮ ನಾನು ಇಮಿಡಿಯೇಟ್ ಆಗಿ ಸ್ಟೇಷನ್ಗೆ ಹೋಗಬೇಕು. ಏನು ಕೆಲಸನೋ? ನಿನ್ನ ಕೆಲಸ ಯಾವಾಗಲೂ ಇದ್ದಿದ್ದೆ, ಭೂಮಿನ ಮನೆ ತುಂಬಿಸ್ಕೋಬೇಕು. ನಡಿ ಸುಮ್ಮನೆ, ಅವಳಿಗೆ ಆರತಿ ಮಾಡಬೇಕು, ಅದೆಲ್ಲ ನೀವು ಮಾಡ್ಕೋಬಹುದು. ನನ್ನ ಕೆಲಸನ ಬೇರೆಯವರು ಮಾಡೋದಕ್ಕೆ ಆಗಲ್ಲ, ನಾನು ಹೋಗ್ತಾ ಇದ್ದೀನಿ. ಸುಮ್ಮನೆ ನಡಿಯೋ. ಬಾ ನೀನು, ಬಾ ಭೂಮಿ. ಭೂಮಿಗೆ ಆರತಿ ಮಾಡ್ತಾರೆ. ಬಲ್ಗಾಲಿಟ್ಟು ಒಳಗೆ ಬಾ ಭೂಮಿ, ನಿನಗೆ ಯಾವ ತೊಂದರೆನೂ ಆಗದೆ ಎಲ್ಲ ಒಳ್ಳೆಯದಾಗಿ ಯಶಸ್ವಿಯಾಗಿ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿನಾನೆ ನಿನ್ನ ಕೈಯಾರೆ ದೇವರಿಗೆ ತುಪ್ಪದ ದೀಪ ಹಚ್ಚಿಸ್ತೀನಿ ಅಂತ ನಾನು ಹರಕೆ ಮಾಡ್ಕೊಂಡಿದ್ದೆ. ತಗೋಮ್ಮ, ದೇವರಿಗೆ ಕೈ ಮುಗಿದು ತುಪ್ಪದ ದೀಪ ಹಚ್ಚು. ಸರಿಯತ್ತೆ. ಆಗ ಭಾಗ್ಯಮ್ಮ, ಭೂಮಿ ಅಜ್ಜಿಗೆ ಯಾವಾಗಲೂ ಆರೋಗ್ಯ ಕೊಡು, ಅತ್ತೆ ಮಾವ 100 ವರ್ಷ ಚೆನ್ನಾಗಿರೋ ಹಾಗೆ ಮಾಡು, ನಿನ್ನ ಮೈದುನ ವಾರಗಿತ್ತಿ ಎಲ್ಲರೂ ಒಟ್ಟಿಗೆ ಒಂದು ಕೂಡು ಕುಟುಂಬವಾಗಿ ಅನ್ಯೋನ್ಯವಾಗಿ ಇರೋ ಹಾಗೆ ಮಾಡು ಅಂತ ಬೇಡ್ಕೊಮ್ಮ. ಸರಿಯಮ್ಮ. ಭೂಮಿ, ನಾವೆಲ್ಲ ಮನಸಲ್ಲೂ ಬಯಸೋಕೆ ಆಗದೆ ಇರುವಂತಹ ಜೀವನ ನಿನಗೆ ಸಿಕ್ಕಿದೆ. ಇಷ್ಟು ಒಳ್ಳೆ ಕುಟುಂಬ, ಬಂಗಾರದಂತ ಗಂಡ, ಆ ಪುಣ್ಯಾತ್ಮನ ಬಗ್ಗೆ ಅಂತೂ ಮಾತಾಡೋಕೆ ನನಗೆ ಪದಗಳೇ ಇಲ್ಲ. ಅವ್ರ ಮೇಲ್ನೋಟಕ್ಕೆ ಖಡಕ್ ಅಷ್ಟೇ, ಆದರೆ ಅವರ ಮನಸ್ಸು ಮಲ್ಲಿಗೆ ಅಷ್ಟೇ ಮೃದು. ಅವರ ಕೈ ಹಿಡಿಯೋದಕ್ಕೆ ನೀನು ತುಂಬಾ ಅದೃಷ್ಟ ಮಾಡಿದ್ದೆ ಭೂಮಿ. ಯಾವುದೇ ಕಾರಣಕ್ಕೂ ನೀನು ಅವರಿಂದ ದೂರ ಆಗಬಾರ್ದು. ಅವರ ಪ್ರತಿ ಹೆಜ್ಜೆಗೂ ನೀನು ನೆರಳಾಗಿ ಇರಬೇಕು ಭೂಮಿ. ನೀನು ಪೊಲೀಸ್ ಆಗಬೇಕು ಮಗಳೇ ಅಂತ ನಿನ್ನ ಕನಸನ್ನ ತನ್ನ ಕನಸು ಮಾಡ್ಕೊಂಡಿದ್ದಂಥ ನಿಮ್ಮಪ್ಪ ಏನಾದರೂ ಇವತ್ತು ಇದ್ದಿದ್ರೆ, ಇವತ್ತು ನಿನ್ನ ಈ ಯೂನಿಫಾರ್ಮ್ ಅಲ್ಲಿ ನೋಡಿ ಇಂಥ ಅರಮನೆಗೆ ನೀನು ಸೊಸೆಯಾಗಿದೆಯಾ ಅಂತ ಗೊತ್ತಾಗಿದ್ದಿದ್ರೆ ಅದು ಎಷ್ಟು ಸಂಭ್ರಮ ಪಟ್ಟಿರೋರೋ. ಆಗ ಅಜ್ಜಿ, ಭಾಗ್ಯ ಅಳಬೇಡ ಅಮ್ಮ, ಅವಳ ಅಪ್ಪ ಎಲ್ಲೇ ಇದ್ದರೂ ಅಲ್ಲಿಂದ ಅವಳಿಗೆ ಆಶೀರ್ವಾದ ಕೊಡ್ತಿದ್ದಾರೆ. ಆಗ ಸಂಗೀತ, ನೀನು ನಿಮ್ಮ ತಂದೆ ಕನಸನ್ನ ಈಡೇರಿಸಿದೆ, ನಮ್ಮೆಲ್ಲರಿಗೂ ಸಂತೋಷನೇ, ಆದರೆ ನಮ್ಗಳ ಕನಸನ್ನೇ ಮರ್ತು ಬಿಟ್ಟಿಯಲ್ಲಮ್ಮ. ನಿಮ್ಮ ಕನಸ ಏನತ್ತೆ ಅದು? ಆಗ ಶ್ರವಣ್, ಅಕ್ಕ ಏನಕ್ಕ ನೀನು, ಮಗು ಈಗಷ್ಟೇ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿದೆ, ಆಗಲೇ ಮೊಮ್ಮಗು ಆಸೆ ಅಂತ ಹೇಳ್ತಾ ಇದೆಯಲ್ಲ. ಸ್ವಲ್ಪ ದಿನ ಅವಳು ಕೆಲಸ ಮಾಡಲಿ, ಅದರ ಅನುಭವ ಏನು ಅಂತ ಪಡ್ಕೊಳ್ಳಿ, ಆಮೇಲೆ ಮಕ್ಕಳು ಮರಿ ಇದ್ದಿದ್ದೇ ಅಲ್ವಾ ಭೂಮಿ? ಕರೆಕ್ಟಾಗಿ ಹೇಳಿದ್ರಿ ದೊಡ್ಡ ಸಾಹೇಬ್ರೆ. ಅಯ್ಯ, ಅದ್ಯಾಕೆ ಎಲ್ಲ ಹಾಗೆ ನೋಡ್ತಾ ಇದ್ದೀರಾ? ನನ್ನನ್ನು ಜಂಜಿ ಆಲೋಚನೆ ಮಾಡೋ ರೀತಿನೇ ಹಾಗೆ ಅಲ್ವಾ? ಜಂಜಿ ಜನ್ರೇಷನ್ ಗರ್ಲ್ ಇವನು, ಅದಕ್ಕೆ ಹಾಗೆ ಅನ್ನಪ್ಪ. ಒಳ್ಳೆ ಹೊಡೆಯೋರ್ ಥರನೇ ನೋಡ್ತಿರಲ್ಲ ಎಲ್ಲರೂ. ಆ್ಯಂಡ್ ಮೋರ್ ಅವರ್, ಮಗು ಯಾವಾಗ ಮಾಡ್ಕೋಬೇಕು ಮಾಡ್ಕೋಬಾರ್ದು ಅನ್ನೋದು ಅವರವರ ವೈಯಕ್ತಿಕ ಡಿಸಿಷನ್ ಅಪ್ಪ, ಮಾಡ್ಕೋತಾರೆ ಬಿಡು. ಆಗ ಭಾಗ್ಯಮ್ಮ, ಆದಷ್ಟು ಬೇಗ ಡಿಸೈಡ್ ಆಗಬೇಕು. ಅದು ನಮ್ಮ ಹಳ್ಳಿ ಕಡೆಗೆಲ್ಲ ಮದುವೆಯಾಗಿ 2 ತಿಂಗಳಿಗೆ ಏನಾದರೂ ಸುದ್ದಿ ಇದೆಯಾ ಅಂತ
ಕೇಳ್ತಾ ಇರೋರು. ನೀನು ನೋಡಿದರೆ ಮದುವೆಯಾಗಿ 1.5 ವರ್ಷ ಆಗಿದೆ, ಇನ್ನೂ ಯೋಚನೆ ಮಾಡ್ತೀನಿ, ಇನ್ನೂ ನೋಡ್ತೀನಿ ಅಂತಿದ್ಯಾ. ಪಾಪ, ನಿನ್ನಿಂದ ನಚ್ಚಿಗೂ ತೊಂದರೆ ಆಗಲ್ವಾ? ಆಗ ಅಂಜು, ಅವರಿಗೆ ಮಗು ಆಗೋದಕ್ಕೂ ನಚ್ಚಿಗೂ ಏನು ಸಂಬಂಧ? ಆಗ ಅಜ್ಜಿ, ದೊಡ್ಡವನಿಗೆ ಮಗು ಆದರೆ ನಿಮ್ಮ ದಾರಿ ಕ್ಲಿಯರ್ ಆಗುತ್ತೆ ಅಂತ. ಆಗ ದೇವಯಾನಿ, ಆ್ಯಕ್ಚುಲಿ ಏನು ಗೊತ್ತಾ, ಯಾವ್ಯಾವ ವಯಸ್ಸಲ್ಲಿ ಏನೇನು ಆಗಬೇಕು ಅದು ಆದ್ರೇ ಚಂದ. ಈಗಲೇ ಮಕ್ಕಳನ್ನ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು. ನೀವು ವಯಸ್ಸಾದ್ಮೇಲೆ ಮಕ್ಕಳು ಬೆಳೆದು ನಿಮಗೆ ಆಸರೆಯಾಗಿ ಕೈಗೆ ಸಿಗ್ತಾರೆ. ಇಲ್ಲ ಲೇಟಾಗಿ ಅಂತ ಮಕ್ಕಳನ್ನ ಮಾಡ್ಕೊಂಡ್ರೆ ಆಮೇಲೆ ಮಕ್ಕಳಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ನಿಮ್ಮನ್ನು ಅಮ್ಮ ಅಂತ ಕರಿಬೇಕಾ ಇಲ್ಲ ಅಜ್ಜಿ ಅಂತ ಕರಿಬೇಕಾ ಅಂತ. ಆಗ ಭಾಗ್ಯಮ್ಮ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಚ್ಚಿಗೆ ಅಂಜುಗೆ ಮಗು ಆದರೆ ಅದು ಸಂತೋಷ ಮಾತ್ರ ಕೊಡುತ್ತೆ, ಆದರೆ ನಮ್ಮ ಭೂಮಿಗೆ ಮಗು ಆದರೆ ಸಂತೋಷದ ಜೊತೆ ನನಗೆ ಮರ್ಯಾದೆನೂ ಕೊಡುತ್ತೆ. ಆಗ ಸಂಗೀತ, ಭಾಗ್ಯ ಅವರೇ, ನಿಮ್ಮ ಮಾತು ಅರ್ಥ ಆಗ್ತಿಲ್ಲ. ಅಂದರೆ ಸಂಗೀತ ಅವರೇ, ನಾನು ಜೈಲಲ್ಲಿ ಇದ್ದಾಗ ನನ್ನನ್ನು ನೋಡೋಕೆ ಅಂತ ನಮ್ಮ ಸಂಬಂಧಿಕರೆಲ್ಲ ಬರೋರು. ಕಟ್ಕೊಂಡು ಗಂಡನ್ನೇ ಕೊಲೆ ಮಾಡಿರೋಳು ಇವಳು. ನಮ್ಮ ಬಳಗಕ್ಕೆಲ್ಲ ಮಸಿ ಬೆಳೆದ್ಬಿಟ್ಲು. ಇವಳೇ ಹಿಂಗೆ, ಇವಳ ಮಗಳು ಇನ್ನು ಹೆಂಗೋ ಅಂತ ಅವಮಾನ ಮಾಡಿದ್ರು. ಅದೇ ಈಗ ನಮ್ಮ ಭೂಮಿಗೆ ಮಗು ಆದರೆ ಆ ಮಗುನ ಎತ್ಕೊಂಡು ಹೋಗ್ತೀನಿ, ಅವ್ರ ಮುಂದೆನೇ ನಿಲ್ಲಿಸ್ತೀನಿ, ತೋರಿಸ್ತೀನಿ, ನೋಡಿ ನನ್ನ ಮಗಳು ಇವತ್ತು ಹೇಗೆ ಬದುಕ್ತಾ ಇದ್ದಾಳೆ ಅಂತ. ಸಮಾಧಾನ ಮಾಡ್ಕೋಮ್ಮ ಭೂಮಿ. ನಿಮ್ಮ ಅತ್ತೆ ಆಸೆ, ನನ್ನ ಆಸೆ, ಈ ಮನೆಯವರ ಎಲ್ಲರ ಆಸೆನೂ ಅಷ್ಟೇ. ಆದಷ್ಟು ಬೇಗ ಈ ಮನೆಯಲ್ಲಿ ಒಂದು ತೊಟ್ಟಲು ತೂಗ್ಲಿ ಅನ್ನೋದೇ. ನೋಡು, ಏನು ಅರಿವಿಗೆ ಬರದೇ ಇದ್ದರೂ ನಿನ್ನ ಮಗು ನೋಡ್ಬೇಕು ಅನ್ನೋ ಆಸೆ ಇದೆ. ಆಗ ಶಾರದಮ್ಮನು ಹ್ಞೂ ಅಂತಾರೆ. ನೋಡು, ಏನು ಅರಿವಿಗೆ ಬರದೇ ಇದ್ದರೂ ನಿನ್ನ ಮಗು ನೋಡ್ಬೇಕು ಅನ್ನೋ ಆಸೆ ಅವರಿಗೂ ಇದೆ. ನೀನು ಕೆಲಸ ಮಾಡಬೇಡ ಅಂತ ಹೇಳ್ತಾ ಇಲ್ಲ, ನಿನ್ನ ಕೆಲಸದ ಜೊತೆ ಸೊಸೆ ಜವಾಬ್ದಾರಿನೂ ನೀನು ನಿಭಾಯಿಸ್ಬೇಕು ಅಂತ ಹೇಳ್ತಾ ಇರೋದು. ಆಗ ಸಂಗೀತ, ಭೂಮಿ ತಲೆ ಆಡಿಸಿದೀಯಾ, ಮಾತಿಗೆ ತಪ್ಪಾರ್ದು, ಸರಿ ಸುಸ್ತಾಗಿರ್ತೀಯ, ಹೋಗಿ ರೆಸ್ಟ್ ಮಾಡು. ಆಗ ಭೂಮಿ ಒಬ್ಬಳೆ ಲಕ್ಷ್ಮಕ್ಕನ ಮಾತು ಕೇಳ್ಕೊಂಡು, ನಾನು ಸಾಹೇಬ್ರನ್ನ ತಪ್ಪು ತಿಳ್ಕೊಂಡ್ಬಿಟ್ಟೆ. ತಪ್ಪು ತಿಳ್ಕೊಳ್ಳೋದು ಅಲ್ಲದೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬಿಟ್ಟಿದ್ದೀನಿ. ಈಗ ಮತ್ತೆ ಅವರ ರೂಮಿಗೆ ಬರೋ ಹಾಗೆ ಆಯಿತು. ನಾನು ಏನು ಮಾಡಲಿ, ಒಳಗೆ ಹೋಗೇ ಬಿಡೋಣ. ಸಾಹೇಬ್ರು ರೂಮಲ್ಲಿ ಯಾವ ಬದಲಾವಣೆನೂ ಮಾಡಿಲ್ಲ. ನಾನು ಇಲ್ಲಿಂದ ಹೋಗಬೇಕಾದ್ರೆ ರೂಮ್ ಹೇಗಿತ್ತೋ ಈಗೂ ಹಾಗೇ ಇದೆ. ಒಂದು ವೇಳೆ ನಮ್ಮ ಸಾಹೇಬ್ರು ರೂಮ್ ಏನಾದರೂ ಬದಲಾವಣೆ ಮಾಡಿದರೆ ನಮ್ಮ ಅತ್ತೆ ಸುಮ್ಮನೆ ಬಿಟ್ಬಿಡ್ತಿದ್ರಾ? ಒಂದೆರಡು ಕೊಟ್ಟಿರೋರು. ಅದಕ್ಕೆ ಅನಿಸುತ್ತೆ ಸಾಹೇಬ್ರು ಹೇಗಿತ್ತು ರೂಮ್ನ ಹಾಗೆ ಇಟ್ಕೊಂಡಿದ್ದಾರೆ. ನಾನು ಭಾಗ್ಯಮ್ಮನ ಭಯಕ್ಕೆ ಅಲ್ವಾ ಈ ಮನೆಗೆ ವಾಪಸ್ ಬಂದಿರೋದು. ಈಗ ನಾನು ಸಾಹೇಬ್ರು ಇಬ್ಬರು ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡಬೇಕು. ಹೇಗಪ್ಪ ಪ್ರಯಾಣ ಮಾಡೋದು? ಅಪ್ಪ ಕೃಷ್ಣ, ನೀನು ಏನು ಮಾಡ್ತಾ ಇದ್ದೀಯಾ? ಅದು ನಿನಗೆ ಸರಿ ಅನಿಸ್ತಾ ಇದೆಯಾ? ಟ್ರೈನಿಂಗ್ ನೆಪದಲ್ಲಿ ಈ ಮನೆ ಬಿಟ್ಟು ಹೋಗು ಅಂತ ಹೇಳೋನು ನೀನೇ. ಭಾಗ್ಯಮ್ಮ ವಾಪಸ್ ಬಂದಿದ್ದಾಳೆ ಅಂತ ನನ್ನ ಕಿವಿ ಹಿಡಿದು ವಾಪಸ್ ಈ ಮನೆಗೆ ಕರ್ಕೊಂಡು ಬರೋನು ನೀನೇ. ನೀನು ಏನು ಮಾಡೋದಕ್ಕೆ ಹೊರಟಿದೀಯಾ? ಸರಿ, ಈಗ ನಾನು ಏನು ಮಾಡಬೇಕು ಅದನ್ನು ನೀನೇ ಹೇಳು. ಹಾಗೆ ಮಾಡ್ತೀನಿ. ನೀನು ತಾನೇ ಹೇಗೆ ಹೇಳ್ತೀಯಾ ಹೇಳು? ನಾನು ದಡ್ಡಿ. ಸರಿ ನೋಡಪ್ಪ ಕೃಷ್ಣ, ನಮ್ಮ ಅತ್ತೆಗೋಸ್ಕರ ಭಾಗ್ಯಮ್ಮನಿಗೋಸ್ಕರ ನಾನು ಇಲ್ಲೇ ಇರಬೇಕು ಅನ್ನೋದೇ ಆದರೆ ಬಲಗಡೆಯಿಂದ ಹೂವು ಕೊಡು. ಆಗಿದ್ದೆಲ್ಲ ಆಗಲಿ, ಯಾರಿಗೆ ಏನು ಬೇಕಾದರೂ ಆಗಲಿ ಅನ್ನೋ ಹಾಗೆ ಇದ್ದರೆ ಇರೋ ಸತ್ಯನೆಲ್ಲ ಹೇಳಿ ಈ ಮನೆಯಿಂದ ಹೋಗಬೇಕು ಅನ್ನೋದೇ ನಿನ್ನ ನಿರ್ಧಾರ ಆದರೆ ಎಡಗಡೆಯಿಂದ ಹೂವು ಕೊಡು. ರೈಟೋ ರಾಂಗೋ ಅದನ್ನು ನೀನೇ ಡಿಸೈಡ್ ಮಾಡಿಬಿಟ್ಟು ನನಗೆ ನೀನೇ ಉತ್ತರ ಕೊಡಪ್ಪ. ಇಲ್ಲೇ ಇರು ಅಂತ ಏನೋ ನೀನು ಸೂಚನೆ ಕೊಟ್ಟೆ, ಆದರೆ ಇಲ್ಲೇ ಹೇಗೆ ಇರೋದು? ನೀನು ಸ್ವಲ್ಪ ಮಾತಾಡಿದ್ದೀನ ಸಾಹೇಬ್ರ ಹತ್ರ? ನಾನು ಏನು ಮಾಡಲಿ ಈಗ? ಅಯ್ಯೋ, ನಾನು ಏನಪ್ಪ ಮಾಡಲಿ ಈಗ? ಧೈರ್ಯ ಮಾಡಿ ಸಾಹೇಬ್ರ ಹತ್ರ ಮಾತಾಡ್ಬಿಡ್ತೀನಿ. ಈ ಮನೆಯಲ್ಲಿ ಇರೋದು ನನಗೆ ಎಷ್ಟು ಅನಿವಾರ್ಯನೋ ಅವರಿಗೂ ಅಷ್ಟೇ ಅನಿವಾರ್ಯ. ಸಾಹೇಬ್ರ ಹತ್ರ ಮಾತಾಡ್ತೀನಿ, ಅವರು ಏನು ಉತ್ತರ ಕೊಡ್ತಾರೋ ನೋಡೋಣ. ಆಗ ಅಜಿತ್, ಹಲೋ ಹಲೋ ಸಾಹೇಬ್ರೆ, ಏನು ಮಾಡ್ತಾ ಇದ್ದೀರಾ? ಏನು ಕಾಲ್ ಮಾಡಿದ್ದು? ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು. ಏನು? ನನ್ನ ಜೊತೆ ಪರ್ಸ್ನಲ್ ಆಗಿ ಮಾತಾಡಬೇಕು ಅಂಥದ್ದೇನಿದೆ? ಇದೆ ಅಂತಾನೆ ಕರಿತಾ ಇರೋದು. ಇವಾಗ ಏನು ನೀವು ಬರ್ತಿರೋ ಇಲ್ವೋ? ಹ್ಞೂ ಸರಿ ಆಯಿತು. ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದೆಯಲ್ಲ, ಸಿಗೋಣ. ಆದರೆ ಎಲ್ಲಿ? ನಮ್ಮ ಮನೆ ಹತ್ರ ದೇವಸ್ಥಾನ ಇದೆಯಲ್ಲ, ಅಲ್ಲೇ ಸಿಗೋಣ. ಸರಿ ಬರ್ತೀನಿ. ಎಷ್ಟೊತ್ತಿಗೆ? ಇನ್ನೊಂದು 20 ನಿಮಿಷದಲ್ಲಿ ನಾನು ರೆಡಿಯಾಗಿ ಬೇಗ ದೇವಸ್ಥಾನದ ಹತ್ತಿರ ಬರ್ತೀನಿ. ನೀವು ಬೇಗ ಬನ್ನಿ. ಸರಿ ಆಯಿತು. ಆಗ ಸತ್ಯನ ಅರ್ಥ ಆಯಿತು, ಅವಳು ಖಂಡಿತ ನಿನ್ನನ್ನು ಪ್ರಪೋಸ್ ಮಾಡೋದಕ್ಕೆ ಕರಿತಾ ಇದ್ದಾಳೆ. ಆಗ ಅಜಿತ್, ನಾನು ಗೆಸ್ ಮಾಡ್ತಿರೋ ಪ್ರಕಾರ ಭಾಗ್ಯಮ್ಮನ ಜೈಲಿಂದ ಹೊರಗಡೆ ಕರ್ಕೊಂಡು ಬಂದಿರೋದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಮೀಟ್ ಆಗ್ತಾ ಇರಬಹುದು. ನಿನ್ನ ತಲೆಗೆ ಯಾವತ್ತೂ ಸಕಾರಾತ್ಮಕ ಆಲೋಚನೆಗಳು ಬರೋದೇ ಇಲ್ವಾ? ಬರೀ ಹಿತವಾದ ನಕಾರಾತ್ಮಕ ಆಲೋಚನೆಗಳು ತುಂಬಿ ತುಳುಕ್ತಾ ಇರ್ತಾವ. ಅವಳು ಕರೆದಿದ್ದಾಳೆ ಅಂದರೆ ಏನಾದರೂ ಒಂದು ಅರ್ಥ ಇರುತ್ತೆ. ಸುಮ್ಮನೆ ಹೋಗಿ ಬಾ ಅತ್ಲಾಗೆ. ಇವತ್ತಿಗೆ ಎಲ್ಲ ಸಂಚಿಕೆ ಮುಕ್ತಾಯ ಹೋಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ಅಜಿತ್ ಏನು ವಿಷಯ ಅಂತ ಹೇಳಿದ್ರೆ ನಾನು ಹೊರಡ್ತೀನಿ, ಜಾಸ್ತಿ ಟೈಮ್ ಇಲ್ಲ. ನೀವು ಭಾಗ್ಯಮ್ಮನ ಬಿಡಿಸಲ್ಲ ಅಂತ ಅಂದ್ಕೊಂಡು ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ, ದಯವಿಟ್ಟು ನನ್ನ ಕ್ಷಮಿಸಿ. ಇದನ್ನು ಹೇಳೋದಕ್ಕೆ ಇಲ್ಲಿಗೆ ಕರೆದಿದ್ದ. ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು ನಿಮ್ಮ ಹತ್ರ. ಏನು? ನಿಮ್ಮ ಹೆಂಡತಿಯಾಗಿ ಇದ್ಬಿಡ್ಲಾ ಸಾಹೇಬ್ರೆ?
ಭೂಮಿನ ಎಳ್ಕೊಂಡು ಹಗ್ ಮಾಡ್ಕೋತಾರೆ ಅಜಿತ್. ಥ್ಯಾಂಕ್ ಯು ಫಾರ್ ವಾಚಿಂಗ್.